4 ಸರಿ ಹೇಳಿದ್ದಾರೆ. ನಾವು ಬೆಂಗಳೂರನ್ನೇ ಹೂವು ಇಕ್ಕೊಂಬಂದಿಲ್ಲ, ನಾವು ಇಲ್ಲಿ ಹುಟ್ಟಿರೋರು ನಾವು ಹೂವು ಇಕ್ಕೊಂಡಿಲ್ಲ. ನಾವು ಅಲ್ಲಿ ನೀವು ಏನು ಮಾಡ್ತಾ ಇದ್ದೀರಾ, ಎಷ್ಟಕ್ಕೆ ಮಾಡ್ತಾರೆ ಎಲ್ಲ ನಮಗೂ ಡೀಟೇಲ್ ಬರ್ತೈತೆ, ಎಲ್ಲ ಡೀಟೇಲ್ ಪಿನ್ ಟು ಪಿನ್ ಡೀಟೇಲ್ ಬರ್ತೈತೆ. ಅದಕ್ಕೆ ಅಧ್ಯಕ್ಷರೇ ಇದು ಉಳಿಬೇಕಿದು. ಯಾವ ಅಧಿಕಾರಿ ಈ ಥರದ ಮಾಡೋಕ್ಕೆ ಹೊರಟಿದ್ದಾರೆ, ನನಗೆ ಗೊತ್ತಿರೋ ಪ್ರಕಾರ ಇದರಿಂದ ದೊಡ್ಡ ಒಂದು ಲಾಬಿ ಇದೆ. ಅವ್ರ ಹೆಸರು ಹೇಳಲ್ಲ ನಾನು, ಅವ್ರು ದೊಡ್ಡ ಪೋಸ್ಟಲ್ಲಿ ಇದ್ದಾರೆ, ಅಲ್ಲಿ ಕೂತ್ಕೊಂತಾರೆ, ಆ ಲೈನಲ್ಲಿ ಕೂತ್ಕೊಂತಾರೆ. ಅವ್ರು ದೊಡ್ಡ ಯಾರೋ ರಾಜಸ್ಥಾನದಿಂದ ಏನೋ ಬರ್ತಾರಂತೆ, ಇದಕ್ಕೆ ರಾಜಸ್ಥಾನದಿಂದ ಒಬ್ರು ಡೆವಲಪರ್ ಬರ್ತಾರಂತೆ ಇದೆಲ್ಲ ಮಾಡೋಕ್ಕೆ. ಅದಕ್ಕೆ ಇಲ್ಲಿಂದ ರೆಕಮೆಂಡೇಶನ್ ಇವು ಪದೇ ಪದೇ ಲೆಟರ್ ಬರೀತಾರೆ ಕೇಂದ್ರ ಸರ್ಕಾರಕ್ಕೆ. ECM ಗೊತ್ತಿಲ್ದಿರ ಕೆಲವು ನಡೆದೋತಾವ, ಏನು ಮಾಡೋಕ್ಕಾಗಲ್ಲ. ರೇಡಾರ್, ಅವ್ರ ರೇಡಾರೇ ದೊಡ್ಡ ರೇಡಾರ್, ಅದು ಒಂದು ಇಸ್ರೇಲ್ ರೇಡಾರ್. ಅದು ಈಗ ಇರಾನ್ ಅವ್ರು ಹಾಕ್ತಾವ್ರಲ್ಲ, ಇಸ್ರೇಲ್ ಗೊತ್ತಿಲ್ಲದಂಗೆ. ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದಲ್ಲೇ ಇದೆಲ್ಲ ನಡೆದಿದೆ ಅಂದ್ರೆ ಅದ್ರ ಇನ್ನೆಂತ ರೇಡಾರ್ ಇರ್ಬೋದು ಸರ್? ಉಪಮುಖ್ಯಮಂತ್ರಿದೇ ದೊಡ್ಡ ಕ್ಷಿಪಣಿ, ಅದ್ರ ಜೊತೆ ಅವ್ರು ಆ ರೇಡರಿಗೆ ಅವ್ರು ಸಿಗ್ತಾ ಇಲ್ಲ ಅಂತಂದ್ರೆ ಅದು ಇನ್ನು ಹೆಂಗಿರ್ಬೋದು ಅಂತ. ಆ ಟೆಕ್ನಾಲಜಿ ಸ್ವಲ್ಪ ಬೇಕಾಗತ್ತೆ ನಮಗೆ. ಅಲ್ಲ, ಅವ್ರದ್ದು ಒಂದು ಎಲ್ಲ ಒಂದ್ ಕಡೆ ಸಾಫ್ಟ್ ಇರ್ಬೇಕು. ಅವರು DK ಶಿವಕುಮಾರ್ ಒಂದು ಸ್ವಲ್ಪ ಸಾಫ್ಟ್ ಇದ್ದಾರೆ ಈ ವಿಚಾರವಾಗಿ. ಯಾಕೆಂದ್ರೆ ಅವ್ರು ಹೇಳಿದ್ದಾರೆ ಕಟ್ಟಡಗಳ ಎತ್ತರದ ಮಿತಿ ಪರಿಶೀಲನೆ ಅಂತ. ಕೆಲವು ಸರಿ ಮೌನವೂ ಸಮ್ಮತಿಯನ್ನ ಸೂಚಿಸುತ್ತೆ. ಇಷ್ಟೆಲ್ಲ ಅವರು ಕರಪ್ಷನ್ ಅಂತ ಹೇಳ್ತಾ ಇದ್ರು, ಇದೆಲ್ಲ ಹೇಳಿದಾಗ DK ಶಿವಕುಮಾರ್ ಅವರು ಮೌನವಾಗಿದ್ದಾರೆ ಅಂದ್ರೆ ಸಮ್ಮತಿ ಅಂತ ಹೇಳೋದು ಅಥವಾ ಎಲ್ಲದಕ್ಕೂ ನಂದು ಒಪ್ಪಿಗೆ ಅಂತ ಹೇಳೋದು ಏನು ಅಂತ. ಸುನೀಲ್ ಅಣ್ಣ, ನಿಮಿಷ, ನಾನು ನಿನಗೂ ಉತ್ತರ ಕೊಡಕ್ಕೆ ದೇವ್ರ ಶಕ್ತಿ ಕೊಟ್ಟಿದ್ದಾನೆ, ಅವ್ರಿಗೂ ಗೊತ್ತದ. ನಾನು ಈಸ್ ಎ ಲೀಡರ್ ಆಫ್ ದಿ ಅಪೋಸಿಷನ್, ಐ ಶುಡ್ ನಾಟ್ ಡಿಸ್ಟರ್ಬ್ ಯು. ರಿಪ್ಲೈ ಕೊಡ್ತೀನಿ. ಏನು ಮಧ್ಯೆ ಎದ್ದು ನಿಂತ್ಕೊಂಡು ಮಾತಾಡಿದ್ರೆ ಇನ್ ಲೀಡರ್ ಆಫ್ ದಿ ಅಪೋಸಿಷನ್ ಮಾತಾಡೋದು ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ. ಕೊಡ್ತೀನಿ, ಬೇಕಾದ್ರೆ ಒಂದೊಂದು ಪಾಯಿಂಟ್ಗೂ ಉತ್ತರ ಕೊಡಕ್ಕೆ ನನ್ಗೇನು ಪೇಪರ್ ಬೇಡ. ನಾವು ನಿಮ್ಮ ಆಡಳಿತದಲ್ಲಿ ಹೆಂಗ್ ನಿರೀಕ್ಷೆ ಮಾಡಿದ್ವಿ ಅಂದ್ರೆ, ಮೊನ್ನೆ ಈ ಖಾತಾದ ವಿಷಯ ಮಾತಾಡಿದಾಗ ಸಾಕ್ಷಿ ಇದೆಯಾ ಎಲ್ಲಿದೆ ಅಂತ ಕೇಳಿದ್ರಿ. ಒಂದ್ ನಿಮಿಷ ಆನ್ಸರ್ ಮಾಡಿ. ಈ ತರದೊಂದು ದಾಖಲೆ ಸಮೇತ ಅವ್ರು ಕೊಟ್ಟಾಗ ನಿಮ್ಮ ಆಡಳಿತ ಚೆನ್ನಾಗಿದೆ ಅಂತ ಆಗಿದ್ರೆ ನೀವು ಸ್ಪಾಟ್ ಅಲ್ಲಿ ಸಸ್ಪೆಂಡ್ ಮಾಡ್ತೀರಿ ಅಂತ ನಿಂತ್ಕೊಂಡು ಅಂತ ಹೇಳ್ತಾ ಇದ್ದೆ, ಅನ್ಕೊಂಡಿದ್ದೆ. ನೀವು ಅದನ್ನ ಏನು ಮಾಡ್ತಾ ಇಲ್ಲ ಅಂತಂದಾಗ ಸುಮ್ಮನೆ ನಾನು ಒಬ್ಬ ನೀವು ಇದ್ರಲ್ಲಿ ಏನು ಭಾಗಿಯಲ್ಲ, ಅದ್ರ ಸಮ್ಮತಿ ಇದೆಯಾ ಅಂತ ಅಷ್ಟೇ.